ವಿಚಾರ ಇದೆ. ನಮ್ಮ ಐ ಟಿ ವಿಚಾರ ಅಂತ ಬಂದಾಗ, ಇನ್ಕಮ್ ಟ್ಯಾಕ್ಸ್ ಅಂತ ಬಂದಾಗ, ಅದೇನು ಹಣ ಇದೆಯಲ್ಲಪ್ಪ, ನೀನು ಸಂಪಾದನೆ ಮಾಡಿದ್ದೀರಾ, ಟ್ಯಾಕ್ಸ್ ಕಟ್ಟಿಲ್ವೋ, ಟ್ಯಾಕ್ಸ್ ಕಟ್ಟಿಬಿಡು, ಬಿಟ್ಟುಬಿಡ್ತೀವಿ ನಿನ್ನ ಅಂತ. ಇದೊಂದು ಭಾಗ. ಇದು ಎಲ್ಲಿವರೆಗೆ? ಈ ಹಣದ ಮೂಲ ಇರುತ್ತಲ್ಲ, ಅದ್ರ ಬಗ್ಗೆ ಅವ್ರಿಗೆ ಅನುಮಾನ ಬರದೇ ಇದ್ದಾಗ, ಏನೋ ಅಕ್ರಮ ಮಾಡಿದ್ದಾನೆ ಇವನು, ಎಲ್ಲೋ ಬೇರೆ ಕಳ್ಳದಾರಿಯಲ್ಲಿ ಸಂಗ್ರಹ ಮಾಡಿಬಿಟ್ಟಿದ್ದಾನೆ ಅಂತ ಅನುಮಾನ ಬರೆದಿರುವಷ್ಟು ಹೊತ್ತು ಕೂಡ ಟ್ಯಾಕ್ಸ್ ಕಟ್ಬಿಡಪ್ಪ, ಬಿಟ್ಬಿಡ್ತೀವಿ ಅಂತಾರೆ. ಯಾವುದೋ ಒಂದು 2 ಲಕ್ಷಕ್ಕೆ ನೀನು ಟ್ಯಾಕ್ಸ್ ಕಟ್ಟಿಲ್ಲ, ಒಂದು 10 ಲಕ್ಷಕ್ಕೆ ನೀನು ಟ್ಯಾಕ್ಸ್ ಕಟ್ಟೋದು ನಮ್ಗೆ ಗೊತ್ತಾಗ್ತಾ ಇಲ್ಲ, ಬಿಡಬಹುದು. ಆದರೆ ಇ ಡಿಗೋ ಅಥವಾ ಐ ಟಿ ವ್ಯಾಪ್ತಿಯಲ್ಲಿಯೋ ನಾವು ಚೆಕ್ ಮಾಡಿಕೊಂಡಾಗ ಈ ಹಣದ ಮೂಲದ ಬಗ್ಗೆ ನನಗೆ ಅನುಮಾನ ಇದೆ ಅಂದರೆ ಐ ಟಿ ಅವರು ಏನು ಮಾಡ್ತಾರೆ, ಇ ಡಿಗೆ ಮಾಹಿತಿ ಕೊಟ್ಬಿಡ್ತಾರೆ. ಈ ಕೇಸಲ್ಲಿ ಸಪೋಸ್ ಇವತ್ತಿಗೂ ಅವ್ರು ಅನ್ಯಾಯ ಎದ್ದು ನಿಂತ್ಕೊಂಡು, ಸ್ವಾಮಿ 14 kg ಚಿನ್ನಕ್ಕೆ ಭಾರತೀಯ ಕಸ್ಟಮ್ಸ್ ಸುಂಕದ ಪ್ರಕಾರ ನಾನು ತೆರಿಗೆ ಕಟ್ಟಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದರೆ ಈ ಕೇಸ್ ಏನಾಗುತ್ತೆ? ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನೋಡಿ, ನಾವೆಲ್ಲ ಪ್ರೋಟೋಕಾಲ್ ಅಂತ ಮಾತಾಡ್ತಾ ಇದ್ದೀವಿ. ಪ್ರೋಟೋಕಾಲ್ ಅಂತೆ, ಅವ್ರನ್ನ ಯಾರು ಚೆಕ್ಕೇ ಮಾಡಲ್ವಂತೆ, ಆರಾಮಾಗಿ ಬಂದ್ಬಿಡ್ಬಹುದಂತೆ, ರಾಜರ ಥರ ಬಂದ್ಬಿಡ್ಬಹುದಂತೆ ಎಲ್ಲ ಮಾತಾಡ್ತಾರಲ್ಲ. ಈ ಪ್ರೋಟೋಕಾಲ್ ಅಂದರೆ ಏನು? ನನ್ನ ಬಳಿಯಲ್ಲಿ ಭಾರತದಲ್ಲಿ ಏರ್ಪೋರ್ಟ್ಗಳಲ್ಲಿ ಪ್ರೋಟೋಕಾಲ್ ಪ್ರಕಾರ ಯಾವ ಪರಿಶೀಲನೆಗೂ ಏರ್ಪೋರ್ಟ್ನಲ್ಲಿ ಒಳಪಡದೆ ಬರುವಂತಹ ಹುದ್ದೆಗಳು, ವ್ಯಕ್ತಿಗಳು ಯಾವುದು? ವ್ಯಕ್ತಿತ್ವ ಅನ್ನೋದಕ್ಕಿಂತ ವ್ಯಕ್ತಿ ಯಾರ್ದೊಂದು ಅಂಥ ಒಂದು ಪೋಸ್ಟ್ಗಳು ಯಾವ್ಯಾವುದಿದೆ ಅಂತ ನಾವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. IPS IAS, ನಿಮ್ಗೆ ಆಶ್ಚರ್ಯ ಆಗಿಬಿಡುತ್ತೆ. ಇದು IAS IPS ಹಾಗಾದರೆ ಪ್ರೋಟೋಕಾಲ್ಗೆ ಒಳಪಡುವಂತಾನೆ ಇಲ್ವಾ? ನೋ, IAS IPS ಅನ್ನು ಕೂಡ ಚೆಕ್ ಮಾಡಬೇಕು ಅಂತ ಇದೆ ಇದರಲ್ಲಿ. IAS IPS ಚೆಕ್ ಮಾಡಬೇಕು ಅಂತ ಇದೆ ಇದರಲ್ಲಿ. ಹಾಗಿದ್ದಾಗ ಏನೂ ಅಲ್ಲದ ರನ್ಯಾರಾವ್ ಅಪ್ಪ DIG ಅಂತ ಹೇಳಿಕೊಂಡು, ಅಪ್ಪ IPS ಅಂತ ಹೇಳಿಕೊಂಡು ಬಂದಿದ್ದು ಹೇಗೆ ಇಲ್ಲಿ? ಅಂದರೆ ಏನಾಗಿದೆ, ಈ ರೂಲ್ಸನ್ನು ಓದೋರು ಯಾರೀಗ? ಇಷ್ಟು ರೂಲ್ಸ್ ಇದೆಯಲ್ಲ, ಸುಮಾರು 26 ಬೇರೆ ಬೇರೆ ಹುದ್ದೆಗಳ ಬಗ್ಗೆ ಇಲ್ಲಿ ಮಾಹಿತಿ ಇದೆ ನನ್ನ ಬಳಿ. ಆ ಲಿಸ್ಟ್ ಇದೆ, ಪೂರ್ತಿ ಲಿಸ್ಟ್ ಇದೆ. ಇದು ಹೇಳುತ್ತೆ ನೋಡಿ ಇಲ್ಲಿ, ಪ್ರೆಸಿಡೆಂಟ್ಸ್ ಸೆಕ್ರೆಟರಿಯೇಟ್, ದಿಸ್ ಈಸ್ ಅಪ್ಡೇಟೆಡ್ ಕಾಪಿ ಆಫ್ ದಿ ಟೇಬಲ್ ಆಫ್ ಪ್ರೆಸಿಡೆನ್ಸ್ ಆ್ಯಂಡ್ ಕಂಟೈನ್ಸ್ ಆಲ್ ಅಮೆಂಡ್ಮೆಂಟ್ಸ್ ಮೇಡ್ ದೇರ್ ಇನ್ ಸೋ ಫಾರ್ ಅಂತ ಹೇಳಿ ನಿಮಗೊಂದು 26 ಬೇರೆ ಹುದ್ದೆಗಳಿದೆ. ಅದನ್ನು ಓದ್ತೀನಿ ಆಮೇಲಿಂದ. ಸೊ ಹಾಗಾದರೆ ಇಷ್ಟು IPS IAS ಚೆಕ್ ಮಾಡಬೇಕು ಅಂತ ಇದ್ದಾಗ ರನ್ಯಾರಾವ್ ಎಲ್ಲ IPS ಮಾಡಿಬಿಟ್ಟಿದ್ರು, ಎಲ್ಲ AS ಮಾಡಿಬಿಟ್ಟಿದ್ರು, ಮಾಡಿದ್ರು ತಪಾಸಣೆಗೆ ಒಳಪಡಬೇಕಾಗಿತ್ತಲ್ವ ಅಂತ ಪ್ರಶ್ನೆ ಇದೆ. ಇದ್ರ ಬಗ್ಗೆ